ನೀರು ಬಂತು. ಇದು ಶಾರ್ಟ್, ಇವ್ರು ನೆನ್ಕೋತಾರೆ ಈಗ. ಇದು ಸ್ಟುಡಿಯೋ. ಸೊ ಈಗ ನಾವು ಸ್ಟುಡಿಯೋದಲ್ಲಿ ಬಂದ್ವಿ. ಇಲ್ಲ 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 ಅಷ್ಟೇ. ಸ್ವಲ್ಪ ಕಷ್ಟ ಸೊ ಹೀಗಾಗಿ ತಡ ಮಾಡದೆ ಆದಷ್ಟು ಬೇಗ ಸಿಲುಕಿರುವ ಓರ್ವ ಕಾರ್ಮಿಕನನ್ನ ನಾವು ರಕ್ಷಣೆ ಮಾಡಬೇಕು. ಈ ಪುನೀತ್ ರಾಜ್ಕುಮಾರ್ದು ಒಂದು ಇದಿದೆಯಲ್ಲ, ಯಾವುದು ಪೊಲೀಸ್ ಆಗಬೇಕು ಅಂತ ಅವರು ಗಿರೀಶ್ ಕಾರ್ನಾಡ್ ಅವ್ರ ಹತ್ರ ಹೋಗ್ತಾರೆ. ಅವ್ರು ಆಮೇಲೆ ಅದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಅವ್ರನ್ನ ನೇಮಕ ಮಾಡ್ತಾರೆ. ಆ ಸೀನ್ ಇಲ್ಲೇ ನಡೆದಿರೋದು. ನೀವು ಕೂಡ ಯೂನಿಫಾರ್ಮ್ ಇನ್ನು ಲೇಟ್ ಆಗುತ್ತೆ ಅಂತ ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್. ಓಕೆ ರಾಜ, ನನ್ನ ಮಾತು ಕೇಳು. ನಾನು ಹೇಳ್ತಾ ಇದ್ದೀನಿ, ಅಳಬೇಡ ತಡ್ಕೋ. ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಬರ್ತಾರೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದೀವಿ ಅಂದರೆ, ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ನಮ್ಮ ದಿನಚರಿ ಹೇಗಿರುತ್ತೆ. ಈಗ ಬೇರೆ ಬೇರೆ ಓದೋದೆಲ್ಲ ಡಿಫ್ರೆಂಟು, ಬಟ್ ಆ್ಯಸ್ ಎ ಜರ್ನಲಿಸಮ್ ಸ್ಟೂಡೆಂಟು ಒಂದು ದಿನದಲ್ಲಿ ಏನೆಲ್ಲ ಕಲಿತೀವಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡೋಣ. ಕಂಪ್ಲೀಟ್ ವ್ಲಾಗ್ ಮಾಡೋಣ. ಬೆಳಗ್ಗೆ ನಾವು ಕ್ಲಾಸ್ ಅಟೆಂಡ್ ಮಾಡ್ತೀವ, ಎಡಿಟಿಂಗ್ ಹೆಂಗೆ ಮಾಡ್ತೀವಿ, ಸ್ಟುಡಿಯೋ ಹೇಗಿರುತ್ತೆ, ಆಮೇಲೆ ನಾವು ಔಟ್ಡೋರ್ ಹೋದರೆ ಶೂಟಿಂಗ್ ಯಾವ ಥರ ಮಾಡ್ತೀವಿ, ಮತ್ತು ನಮಗೆ ಮೀಡಿಯಾ ಕ್ಲಬ್ಗಳಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಇವತ್ತು ನಾನು ಅಂದ್ಕೊಂಡೆ, ಸೊ ಈಗ ಟೈಮ್ ಆಗ್ತಿದೆ, ನೋಡ್ಬೋದು 10:15 ಆಗ್ತಿದೆ ಟೈಮು. ಸೊ 10:15 ನಮಗೆ ಸಾಯಂಕಾಲ 5 ಗಂಟೆವರೆಗೂ ಕ್ಲಾಸಸ್ಸು ಇರುತ್ತೆ. ಅಂದರೆ ಜರ್ನಲಿಸಮ್ ಸ್ಟಡಿ ಅವರ್ಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ ನಮಗೆ ಥಿಯರಿ ಅಂತೂ ಇರೋದಿಲ್ಲ, ಫುಲ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ನಾನು ಅಂದ್ಕೊಂಡಿರೋದು ಫುಲ್ ಡೇ ಇವತ್ತು ಏನೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಒಂದು ವ್ಲಾಗ್ ಮಾಡೋಣ. ಎಲ್ಲದನ್ನು ನಿಮಗೆ ತೋರಿಸೋಣ. ನೀವು ಯಾರಾದರೂ ಜರ್ನಲಿಸಮ್ ಮಾಡಬೇಕು ಅಂತಿದ್ರೆ ಅಥವಾ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ವಿ. ಸೊ ಈಗ ಫಸ್ಟು ನಾವು ಹೋಗ್ಬೇಕಾಗಿರೋದು ಕ್ಲಾಸಿಗೆ. ಸೊ ಅಲ್ಲಿಂದ ಮತ್ತೆ ಔಟ್ಡೋರ್ ಶೂಟ್ ಇದೆ, ಅದೆಲ್ಲವನ್ನು ಮಾಡೋಣ. ಸೊ ಬನ್ನಿ, ನಿಮಗೆ ಏನೆಲ್ಲ ಮಾಡ್ತೀವಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಪ್ರೆಸೆಂಟ್ ಕ್ಲಾಸು, ಬ್ರಿಟಿಷ್ ಕಾಲದ್ದು ನೋಡಿ. ನಮ್ಮ ಸ್ಮಾರ್ಟ್ ಬೋರ್ಡಲ್ಲಿ ನಮ್ಮದೇ ವಿಡಿಯೋ ಹಾಕಿದ್ದೀವಿ, 1 ವ್ಯೂಸ್ ಬರಲಿ ಅಂತ. ಸೊ ಬನ್ನಿ, ಈಗ ಆ್ಯಕ್ಚುಲಿ ಶೂಟ್ಗೆ ಹೋಗಬೇಕು. ಸೊ ಶೂಟ್ಗೆ ಎಲ್ಲನೂ ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀವಿ, ಅದನ್ನ ಎತ್ಕೊಂಡು ಈಗ ಶೂಟ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇದು ವಿಡಿಯೋ ಕ್ಯಾಮ್ರಾ, ಇದು ಸೋನಿ ಸ್ಟಿಲ್ ಕ್ಯಾಮ್ರಾ, ಕೆಳಗಡೆ ಒಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ, ಇದು ಟ್ರೈಪ್ಯಾಡು ನೋಡಿ. ನಾವು ಶೂಟ್ ಮಾಡ್ತಾ ಇರೋದು ಈ ಕ್ಯಾಮ್ರಾದಲ್ಲಿ. ಔಟ್ಪುಟ್ ಎಲ್ಲ ಹಿಂಗೆ ಬಂದಿರುತ್ತೆ ನೋಡಿ. ನಾವು ಇಟ್ಟಿರೋದು ಔಟ್ಪುಟ್ ಹಿಂಗೆ ಕಾಣಿಸುತ್ತೆ. ಲಾಂಗ್ ಶಾರ್ಟು, ಕ್ಲೋಸಪ್ಪು ಎಲ್ಲ ಇಲ್ಲಿ ಲೈಟ್ದರೆ ಅಲ್ಲಿ ಹೋಗುತ್ತೆ. ನೋಡೋಣ, ಬೆಳೆಸೋಣ. ಈಗ ಹೋಗೋಣ ಬನ್ನಿ, ಪಡಪಡ ಅಂತ. ಈಗ ಮತ್ತೆ ಶೂಟ್ ಮಾಡಬೇಕು. ಬನ್ನಿ ಹೋಗೋಣ. ಬನ್ನಿ ಕೇಳಿದ್ದೀರಿ. ಒಂದು ಕೆಲಸ ಮಾಡಿ, ನೀವು ಸ್ವಲ್ಪ ಕ್ಯಾಮ್ರಾ ಬೆಳೆಸಿಲ್ಲ ಗೊತ್ತಿದೆ, ನೀವು ಮೂವರು ಸೇರಿಸ್ಕೊಂಡು ಕ್ಯಾಮ್ರಾ ತೊಗೊಂಡು ಹೋಗಿ ಒಂದಿಷ್ಟು. ಸೊ ಇಲ್ಲಿ ನಮ್ಮ ಪ್ರವೀಣ್ ಸರು ಇಲ್ಲಿ ಹೇಳ್ತಿದ್ದಾರೆ ಯಾವ ರೀತಿ ನೀವೆಲ್ಲ ಶೂಟ್ ಮಾಡಬೇಕು ಅಂತ. 2 ಟೀಮ್ ಮಾಡಿದರು, ನಾನು ಸರು ಮತ್ತು ನಮ್ಮ ಫ್ರೆಂಡ್ಸ್ ಇಬ್ಬರು ಒಂದು ಟೀಮಲ್ಲಿದ್ವಿ, ಇವರು ಒಂದು ಟೀಮಲ್ಲಿದ್ದರು. ಸೊ ಎ ಟೀಮ್ ಮತ್ತು ಬಿ ಟೀಮು. ಸೊ ಇವ್ರಿಗೆ ನೀವು ಆ ಕಡೆ ಸ್ಪೋರ್ಟ್ಸ್ ಕ್ಲಬ್ಬು, ಸ್ವಿಮ್ಮಿಂಗ್ ಪೂಲು, ಆಮೇಲೆ ಕ್ರಿಕೆಟ್ ಸ್ಟೇಡಿಯಮ್ ಅದೆಲ್ಲ ಇತ್ತು. ಅಲ್ಲಿ ಯಾವ ರೀತಿ ನೀವು ಶಾರ್ಟ್ ತೊಗೋಬೇಕು, ಏನೆಲ್ಲ ಕವರ್ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಸೊ ಇವರು ಒಂದು ಕಡೆ ಹೋದರೆ ನಾವೆಲ್ಲ ಸೇರಿ ಇನ್ನೊಂದು ಕಡೆ ಶೂಟ್ ಮಾಡೋಣ ಅಂತ ಹೊರಟ್ವಿ. ಸೊ ಇಲ್ಲಿ ನೋಡಿ, ನನ್ನ ಜೊತೆ ಕ್ಯಾಮ್ರಾ ಇಟ್ಕೊಂಡಿರೋದು ವಿಜಯ್ ಮತ್ತು ಬ್ಯಾಗ್ ಇಟ್ಕೊಂಡಿರೋದು ರಮೇಶು. ಸೊ ನಾವು 3 ಜನ ಸೇರಿಕೊಂಡು ಈಗ ಶೂಟ್ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಏನೆಲ್ಲ ಶೂಟ್ ಮಾಡ್ತೀವಿ ತೋರಿಸ್ತೀವಿ. ಅಲ್ಲೋಡಿ, ಟೀಮ್ ಬಿ ಹೋಗ್ತಾ ಇದೆ, ಅವರು ಬೇರೆ ಕಡೆ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವು 3 ಜನ, ನಾವು 4 ಜನ, ಅವ್ರು 3 ಜನ ನೋಡಿ. ಇದು ಮೇಯ್ನ್ ಕ್ಲಾಕ್ ಬಿಲ್ಡಿಂಗ್ ಅಂತಾರೆ ಇದನ್ನು, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಇದು. ನಮ್ಮ VC ಸರ್ ಆಫೀಸ್ ಕೂಡ ಇದರಲ್ಲೇ ಇರೋದು. ನಾವು ಲ್ಯಾಬ್ ಜರ್ನಲ್ ಮಾಡಿದಾಗ VC ಸರ್ ಇಂಟರ್ವ್ಯೂ ಮಾಡಿದ್ವಿ ಇದರಲ್ಲಿ. ಇಲ್ಲಿ ಪುನೀತ್ ರಾಜ್ಕುಮಾರ್ದು ಮತ್ತು ಸಾಕಷ್ಟು ಸಿನಿಮಾಗಳೆಲ್ಲ ಇಲ್ಲೆಲ್ಲ ಶೂಟ್ ಆಗಿದೆ. ಅಂದರೆ ಕೋರ್ಟ್ ಸೀನ್ಗಳೆಲ್ಲ ಇಲ್ಲೇ ಶೂಟ್ ಆಗೋದು. ನೋಡಿ, ನಮ್ಮ ರಾಕಿ ಬ್ರೋ ಅವರು ನನ್ನನ್ನು ಫೋಟೋ ಹಿಡಿತಾ ಇದ್ದಾರೆ. ಇವರೇ ನಮ್ಮ ಲ್ಯಾಬ್ ಜರ್ನಲ್ ಎಲ್ಲ ಫೋಟೋಗಳನ್ನ ಹಿಡಿದಿದ್ದು ಕೂಡ ಇವರೇ. ಒಂದಿನ 3 ಮಿನಿಟ್ಸ್ ಸ್ಲೋನೇ ಇದೆ ನೋಡಿ. ಇದು ಸೋನಿ ವಿಡಿಯೋ ಕ್ಯಾಮ್ರಾ. ಇಲ್ಲಿಂದ ನೋಡಿ, ಈಗ ನಿಮಗೆ ಇಷ್ಟು ಬೇಕು, ಅದು ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ. ಔಟ್ಪುಟ್ ನೋಡಿ, ಆವಾಗ ಮಜಾ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ.
ವಾವ್, ಈ ಹಾಲ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಇದರ ಹೆಸರು ರಾಜಾಜಿ ಹಾಲ್ ಅಂತ. ಇದನ್ನೇ ನೋಡಿ ಪುನೀತ್ ರಾಜ್ಕುಮಾರ್ ಅವರ ರಣವಿಕ್ರಮ ಸಿನಿಮಾದಲ್ಲಿ ಪೊಲೀಸ್ ಸ್ಟೇಷನ್ ಆಗಿ ಯೂಸ್ ಮಾಡ್ಕೊಂಡಿರೋದು. ಸದ್ಯಕ್ಕೆ ಇದನ್ನು ನಮ್ಮ ಯೂನಿವರ್ಸಿಟಿಯವರು ಎಕ್ಸಿಬಿಷನ್ ಹಾಲ್ ಮಾಡಬೇಕು ಅಂತಿದ್ದಾರೆ. ಅಂದರೆ ಫೋಟೋ ಫ್ರೇಮ್ಸು, ಏನೇ ಮೆಡಲ್ಸ್ ಇರಲಿ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಬೇಕು ಅಂತ. ವೈಟ್ ಆ್ಯಂಡ್ ವೈಟಲ್ಲಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಯೂನಿವರ್ಸಿಟಿನ ಶೂಟ್ ಮಾಡಬೇಕು ಅಂದರೆ ಒಂದು ದಿನ ಆದರೂ ಸಾಕಾಗಲ್ಲ. ಯಾಕಂದರೆ ನಮ್ಮ ಕ್ಯಾಂಪಸ್ ತುಂಬ ದೊಡ್ಡದು. ಇದರಲ್ಲಿ ಮೇಜರ್ ಆಗಿರೋದನ್ನು ನಾನು ಈ ವ್ಲಾಗ್ನಲ್ಲಿ ಕವರ್ ಮಾಡಿದ್ದೀನಿ. ಸ್ಪೆಷಲಾಗಿ ಹೇಳಬೇಕು ಅಂದರೆ ನನಗಂತೂ ತುಂಬ ಖುಷಿ ಇದೆ. ಯಾಕೆ ಅಂತಂದರೆ ಈ ಡಾಕ್ಯುಮೆಂಟಲ್ಲಿ ನಾನು ಕೂಡ ವರ್ಕ್ ಮಾಡ್ತಿದ್ದೀನಿ ಅಲ್ವಾ ಅನ್ನೋದಕ್ಕೆ. ಟೋಟಲ್ ನಮ್ಮ ಯೂನಿವರ್ಸಿಟಿ ಇರೋದು 40 ಎಕರೆನಲ್ಲಿ. ಸೊ ಇದೆಲ್ಲ ಇಂಚಿಂಚನ್ನ ಶೂಟ್ ಮಾಡಿ ಅದನ್ನು ಡಾಕ್ಯುಮೆಂಟ್ರಿ ಮಾಡೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಜಾಬು. ಸೊ ನೀವೀಗ ಏನು ನೋಡ್ತಿದ್ರಲ್ಲ, ಇದು ಪಾರ್ಕು ಕಣ್ರಿ. ಇದ್ರ ಮುಂದ್ಗಡೆಯಿಂದ ನಮ್ಮ ಯೂನಿವರ್ಸಿಟಿ ನೋಡೋದಕ್ಕೆ ಒಂಥರ ಅದ್ಭುತದಲ್ಲಿ ಅದ್ಭುತ ಅಂತ ಹೇಳ್ಬೋದು. ಸಖತ್ತು ಸೀರಿಯಸ್ ಆಗಿ ಓದೋರ್ಗಂತೂ ಇದೊಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಈ ಒಂದು ನೇಚರಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಬೇಗ ಬಂದು ಬೆಳಗಿನ ಟೈಮಲ್ಲಿ ಕೂತ್ಕೊಂಡು ಓದ್ತಾ ಇದ್ರೆ ಆಹಾ. ನಮ್ಮ ಕ್ಯಾಮ್ರಾಗೆ ನೀರು ಬಿತ್ತು, ಇದನ್ನ ಶೂಟ್ ಮಾಡಕ್ಕೆ ಹೋಗಿ ಎಲ್ಲ ಹೊಡ್ಕೊಂಡು ನೋಡಿ ಈ ಶಾರ್ಟಿಗೆ ಎಷ್ಟೊಂದು ಮೇಕಿಂಗ್ ವಿಡಿಯೋ ಆಗ್ತಾ ಇದೆ. ನೀರು ಬಂತು, ಇದು ಶಾರ್ಟ್. ಇವ್ರು ನೆನ್ಕೋತಾರೆ ಈಗ. ಇವರು ಆಪರೇಟ್ರು. ಆಗಿಲ್ಲ ಬಿಡಿ ಸರ್, ಅದೇನಾಗಲ್ಲ. ಇದು ಒಳಗಡೆ ಲೆನ್ಸ್ ಒಳಗಡೆ ನೀರು ಅದು ಫಂಗಸ್ ಆಗ್ತದೆ. ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿನ ಕ್ಲಾಸ್ ರೂಮ್ಗಳು ನೋಡಿ. ಇದು ಫಿಸಿಕ್ಸ್ ಕ್ಲಾಸ್ ರೂಮು. ಇದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಎಲ್ಲ ಕ್ಲಾಸ್ ರೂಮ್ಗಳು ಇದೇ ಥರ ಇರ್ತವೆ. ಹೈಟೆಕ್ ಆಗಿ ಇಲ್ಲ ಅಂತ ಅನಿಸಿದ್ರು ಕೂಡ ಹೈಟೆಕ್ಗಿಂತ ಏನೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇದು ನಮ್ಮ ಕ್ಯಾಂಪಸ್ನ ಅತಿ ದೊಡ್ಡ ಆಡಿಟೋರಿಯಂ, ಜ್ಞಾನಜ್ಯೋತಿ ಆಡಿಟೋರಿಯಂ ಅಂತ ಕರೀತಾರೆ ಇದನ್ನು. ಇದರಲ್ಲಿ ಸುಮಾರು 1,500 ಸೀಟಿಂಗ್ ಕೆಪಾಸಿಟಿ ಇದೆ. ಈಗ ನೀವು ನೋಡ್ತಿರೋದು 3rd ಇಯರ್ ಕಾನ್ವೊಕೇಷನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸುಮಾರು 1 ವೀಕಿಂದ ಈ ಪ್ರಾಕ್ಟೀಸ್ ನಡೀತಾ ಇದೆ. ಯಾಕಂದರೆ ಇದು ಯಾರೆಲ್ಲ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರಲ್ವ ಅವರಿಗೆಲ್ಲ ಗೋಲ್ಡ್ ಮೆಡಲ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದರಲ್ಲಿ ಕರ್ನಾಟಕದ ಗವರ್ನರು, ಎಜುಕೇಷನ್ ಮಿನಿಸ್ಟ್ರು, ಎಲ್ಲ ಡಿಪಾರ್ಟ್ಮೆಂಟ್ನ ಡೀನ್ಗಳು ಭಾಗವಹಿಸ್ತಾರೆ. ಇದು ಕಾಲೇಜಿನ ದೊಡ್ಡ ಒಂದು ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ನಮ್ಮ ಆಡಿಟೋರಿಯಂ ಹೇಗಿದೆ ಅಂತ ನೋಡಿ. Principals of the affiliated and autonomous colleges, respected donors, doctorate degree awardees, young graduates and postgraduates, gold medals and cash prizes. ನೋಡಿ, ದಿಸ್ ಈಸ್ ಅವರ್ ವಂಡರ್ಫುಲ್ ಸ್ವಿಮ್ಮಿಂಗ್ ಪೂಲ್ ಆಫ್ ದಿ BC ಯೂನಿವರ್ಸಿಟಿದು. ಇಲ್ಲಿ ರೇಸ್ ಗೀಸ್ ಎಲ್ಲ ಮಾಡ್ಬೋದು. ಟೋಟಲಿ 10 ಟ್ರ್ಯಾಕ್ಸ್ ಇದೆ. ಸಖತ್ತಾಗಿರುತ್ತೆ ಇದೊಂಥರ. ಇದ್ರ ಪಕ್ಕದಲ್ಲಿ ಆ ಕಡೆ ಗ್ರೌಂಡ್ ಇದೆ. ಇದರಾದಮೇಲೆ ಫುಲ್ಲು ಗ್ರೌಂಡು, ಸ್ಟೇಡಿಯಂ ಇದೆ. ಇದೆಲ್ಲ ಹೊಸ ಡಿಪಾರ್ಟ್ಮೆಂಟ್ಸು, ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಇಲ್ಲಿ ಕೆಫೆಟೇರಿಯಾ ಎಲ್ಲ ಇದೆ. ಒಳಗಡೆ ಜಿಮ್ ಇದೆ. ಆಮೇಲೆ ಒಳಗಡೆ ಕ್ಯಾಬಿನು ಮತ್ತು ಬೇರೆ ಬೇರೆ ಕ್ಲಾಸಸ್ಗಳೆಲ್ಲ ಇದೆ. ಬ್ಯಾಕ್ ಸೈಡ್ ಇದು ಸೂಪರಾಗಿದೆ ಇದನ್ನು. ಸೊ ನೋಡಿ, ಇವತ್ತು ನಮ್ಮ ಸ್ಟುಡಿಯೋನ ತೋರಿಸ್ತೀವಿ. ಇದು ಹಳೆ ಬಿಲ್ಡಿಂಗಲ್ಲಿ ಬ್ಯಾಕ್ ಸೈಡ್ ಬಂದರೆ
ಈ ಥರ ಗ್ರೀನರಿ ಮಧ್ಯೆ ಮುಂದೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಇರೋದು PR ರೂಮು, ಈ ಕಡೆ ಸ್ಟುಡಿಯೋ ಇದೆ. ಸೊ ಈಗ ಓಪನ್ ಮಾಡೋಣ. ಓಪನ್ ಮಾಡೋ ಬೆಂಕಿ. ಈಗ ಓಪನ್ ಆಯಿತು. ಓಪನ್ ಮಾಡಿದ್ರೆ ಇಲ್ಲೊಂದು ಮೇನ್ ಡೋರ್ ಇರುತ್ತೆ. ಅದನ್ನು ಓಪನ್ ಮಾಡಿದ ನಂತರ ಚಪ್ಪಲಿನ ಆಚೆನೆ ಬಿಟ್ಟು ಒಳಗಡೆ ಬಂದರೆ ಸ್ಟುಡಿಯೋ ಹಿಂಗಿರುತ್ತೆ. ಈಗ ಕತ್ಲಿದೆಯಲ್ಲ, ಅಂದರೆ ಟ್ಯಾನ್ ಟ್ಯಾಡಾನ್ ಸ್ಟುಡಿಯೋ. ಇದೇ ಸ್ಟುಡಿಯೋ ನೋಡಿ. ಇದು ಮೈನ್ ಕ್ಯಾಮ್ರಾ. ಇಲ್ಲೇ ನಮ್ಮ ಇಂಟರ್ವ್ಯೂ ಎಲ್ಲದು ನಡೆಯೋದು ನೋಡಿ. ರೆಡ್ ಹಾಟ್ ಸೀಟು ಅಲ್ಲಿದೆ ಆಯಿತಾ. ಲೈಟಿಂಗ್ಸು ನಮ್ಮ ಸ್ಟುಡಿಯೋದು ನೋಡ್ಬೋದು ನೀವು. ಎಲ್ಲ ಲೈಟಿಂಗ್ಸ್ ಇದೆ ನೋಡಿ. ಇದು ಟೆಲಿಪ್ರಾಂಪ್ಟರ್ ಜೊತೆಗೆ ಕ್ಯಾಮ್ರಾ. ಇದ್ರ ಹಿಂದ್ಗಡೆ ಕ್ಯಾಮ್ರಾ ಇಲ್ಲಿರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು PR ರೂಮ್. ಅಲ್ಲೇ ನಿಂತ್ಕೊಂಡು ಎಲ್ಲ ಕಮ್ಯಾಂಡು, ಎಡಿಟಿಂಗು, ಆನ್ಲೈನ್ ಎಡಿಟಿಂಗು ಅದೆಲ್ಲ ಇದ್ದರೆ ಅಲ್ಲಾಗುತ್ತೆ. ಸೊ ಇದು ಫುಲ್ ಕಂಪ್ಲೀಟ್ಲಿ ಸೌಂಡ್ ಪ್ರೂಫು, ಆಮೇಲೆ ಕಂಪ್ಲೀಟ್ಲಿ ಸೆಟಪ್ ಆಗಿರೋದು. ಸೊ ಆ ಹೊಸ ಬಿಲ್ಡಿಂಗ್ ತೋರಿಸಿದ್ನಲ್ವ, ಆ ಬಿಲ್ಡಿಂಗಲ್ಲಾದರೆ ಸಿಕ್ಕಾಪಡೆ ದೊಡ್ಡ ಈ ಚಾನಲ್ ರೇಂಜಿಗೆ ಸ್ಟುಡಿಯೋ ಅಲ್ಲಿ ಬಿಲ್ಟ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ನಾವು ಮಾಡುತ್ತಿರುವಂತಹ ಸ್ಟುಡಿಯೋ ಇದು ಬಂದು ಟೆಲಿಪ್ರಾಂಪ್ಟರ್ಗೆ. ನಮ್ದೇನೇ ಪ್ರಾಂಪ್ಟ್ಸ್ ಇದ್ದರೂ ನಾವಿಲ್ಲಿ ಅಪ್ಲೋಡ್ ಮಾಡಿದ್ರೆ ಸಿಂಗ್ ಅಂತ ಟೆಲಿಪ್ರಾಂಪ್ಟರಲ್ಲಿ ಬರುತ್ತೆ, ಅಲ್ಲಿಂದ ನಾವು ಮಾತಾಡೋದು. ಸೊ ಈಗ ಎಲ್ಲ ಶೂಟಿಂಗ್ ಎಲ್ಲ ಮುಗೀತು. ಈಗ ನಮ್ಮ ಕ್ಯಾಂಪಸ್ಸಲ್ಲಿದ್ದೀವಿ ಊಟ ಮಾಡಿಕೊಂಡು. ಇವಾಗ ನಾವು ಮೀಡಿಯಾ ಕ್ಲಬ್ ಆ್ಯಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ವಿಸ್ತಾರ ನ್ಯೂಸ್ ಯಾವ ಥರ ಇದೆ, ಏನೆಲ್ಲ ಕೆಲಸಗಳಾಗುತ್ತೆ, ಎಡಿಟಿಂಗ್ ಯಾವ ಥರ ಆಗುತ್ತೆ, PCR ರೂಮ್ ಹೆಂಗಿದೆ, ಆಮೇಲೆ ಇಂಟರ್ವ್ಯೂ ಎಲ್ಲಿ ನಡೆಯುತ್ತೆ, ಎಲ್ಲದನ್ನು ನಮ್ಮ ಸರ್ ಇವತ್ತಿಗೆ ತೋರಿಸ್ತಾರೆ. ಸೊ ಒಂಥರ ಫನ್ ಫ್ಯಾಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಬನ್ನಿ ತೋರಿಸ್ತೀನಿ. ರಾಜು ಎಲ್ಲಿಗೀಗ? ನನಗಂತೂ ಮೊದಲನೇದಾಗಿ ಡೆಸ್ಕ್ ರೂಮ್ ನೋಡ್ಬೇಕಂತ ಆಸೆ. ಡೆಸ್ಕ್ ರೂಮ್ ಯಾಕೆ ಹೇಳಿ? ಯಾಕೆ? ಹೋಗಿದ ತಕ್ಷಣ ಅಂತೂ ನ್ಯೂಸ್ ಆ್ಯಂಕರ್ ಕೆಲಸ ಸಿಗಲ್ಲ. ಅಟ್ಲೀಸ್ಟ್ ಡೆಸ್ಕ್ ಯಾವ ರೀತಿ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ತಿಳ್ಕೊಂಡು. ಸೂಪರ್ ಬ್ರೋ. ಏನಿಲ್ಲ. ನೋಡಿ ನನ್ನ ಹಿಂದೆ ಇದೆಯಲ್ಲ, ಇದು ವಿಧಾನಸೌಧ. ಇದು ಆಪೋಸಿಟಲ್ಲಿ ಅಲ್ಲಿ ನಿಮಗೆ ಹೈಕೋರ್ಟ್ ಸಿಗುತ್ತೆ. ಫುಲ್ ಗ್ರೀನರಿಲಿ ಮುಚ್ಚೋಗಿದೆ. ಆ ಕಡೆಯಿಂದ ಕಾಣಿಸ್ತಿದ್ರೆ ತೋರಿಸ್ತೀನಿ. ಸೊ ಈಗ ನಮ್ಗೆ 2 ಆಪ್ಷನ್ ಇತ್ತು. ಬಸ್ಸಲ್ಲಿ ಹೋಗ್ಬೋದಾಗಿತ್ತು, ಇನ್ನೊಂದು ನಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ಒಂದೇ ಸ್ಟಾಪು, ನಮ್ಮ ಕಾಲೇಜ್ ಸುತ್ತಮುತ್ತನೇ ಎಲ್ಲ ಇರೋದಲ್ವ. ಸೊ ಹಾಗಾಗಿ ನಾವು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸುಂದರವಾದ ವಿಧಾನಸೌಧ ನನ್ನ ಹಿಂದೆ. ನೋಡಿ ಈಗ ವಿಸ್ತಾರ ನ್ಯೂಸಿನ ಎಂಟ್ರೆನ್ಸಲ್ಲಿ ನಾವಿದ್ದೀವಿ. ಕೆಳಗಡೆ ಇಂಡಿಯನ್ ಎಕ್ಸ್ಪ್ರೆಸ್ ಇದು, ಮೇಲೆ ವಿಸ್ತಾರ ಇದೆ. ನಾವು ವಿಸ್ತಾರ ನ್ಯೂಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮನ್ನು ಇಲ್ಲಿ ವೆಲ್ಕಮ್ ಮಾಡಿದ್ದು ಇಲ್ಲಿನ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಮೇಡಮ್. ಇವರು ನಮಗೆ ಫುಲ್ಲು ವಿಸ್ತಾರ ನ್ಯೂಸಲ್ಲಿ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಯಾರ್ಯಾರ ಡೆಸಿಗ್ನೇಷನ್ ಏನಿರುತ್ತೆ, ಯಾರ ಕೆಲಸ ಏನು, ನಮಗೆ ನ್ಯೂಸ್ ಹೇಗೆ ಸಿಗುತ್ತೆ ಎಲ್ಲವನ್ನು ನಮಗೆ ಇವರೇ ತೋರಿಸಿದ್ದು. ಅಂದರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತೇನ್ರಿ? ಎಡಿಟರ್ಸಿಂದ ಹಿಡಿದು, ಕಾಪಿ ಎಡಿಟರ್ಸಿಂದ ಹಿಡಿದು, ಡೆಸ್ಕ್ ಮ್ಯಾನೇಜರಿಂದ ಹಿಡಿದು, ಬುಲೆಟಿನ್ ಪ್ರೊಡ್ಯೂಸರಿಂದ ಹಿಡಿದು, ಕ್ಯಾಮ್ರಾಮೆನ್ನು, ವಿಡಿಯೋ ಎಡಿಟರು, ಸ್ಕ್ರಿಪ್ಟ್ ರೈಟರು, ರಿಪೋರ್ಟರು, ಸ್ಟ್ರಿಂಜರು, ಒಬ್ಬರ ಇಬ್ಬರ. ಇಲ್ಲಿನ ಒಳಗಡೆ ಇನ್ ಹೌಸ್ ಸ್ಟುಡಿಯೋದಲ್ಲೇ ಸುಮಾರು ಏನಿಲ್ಲ ಅಂತಂದರೆ ನಮ್ಮ ಕಣ್ಣಿಗೆ 300ರಿಂದ 400 ಜನ ಕಾಣಿಸ್ತಾಯಿದ್ರು. ಸ್ಟುಡಿಯೋ ನ್ಯೂಸ್ ಚಾನಲ್ ಅಂತೂ ಗಿಜಿ ಅಂತ ಇತ್ತು. ಇದನ್ನು ನೋಡೋದಕ್ಕೆ ಒಂಥರ ಮಜಾ ಅಂತ ಹೇಳ್ಬೋದು. ಎಲ್ಲರೂ ಟಕ್ 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 ಅಂತ ಕೆಲಸ ಮಾಡ್ತಾಯಿದ್ರು. ಈ ಟೈಮಲ್ಲೇ 2:30 ಆಗಿತ್ತು ನಾವು ಹೋದಾಗ. ಇನ್ನು ಹಾಫ್ ಆನ್ ಅವರಲ್ಲೇ ಇಲ್ಲಿ ಲೈವ್ ನ್ಯೂಸ್ ಹೋಗ್ತಾಯಿತ್ತು. ಅಂದರೆ ಇಲ್ಲಿನ ಬುಲೆಟಿನ್ ನ್ಯೂಸ್ ಸ್ಟಾರ್ಟ್ ಆಗೋದಿತ್ತು. ಅದನ್ನು ಕೂಡ ತೋರಿಸ್ತೀನಿ. ಅದರ PCR ರೂಮ್ ಕೂಡ ನಾವು ನೋಡಿದ್ದೀವಿ. ಅದೆಲ್ಲ ಹೇಗಿರುತ್ತೆ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ ಇವರಿಲ್ಲಿ ಹೇಳ್ತಾ ಇರೋದು ಲೈವ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ
ಸೊ ನೀವೀಗ ಆ ಟಿ ವಿನಲ್ಲಿ ಬ್ಲ್ಯಾಕ್ ಸ್ಕ್ರೀನ್ಸ್ ಏನು ನೋಡ್ತಿದ್ದೀರಲ್ಲ ಅದೇ ಲೈವ್ ವ್ಯೂ ಅಂತ, ಅಂದರೆ ಕ್ಯಾಮ್ರಾಮನ್ ಹತ್ರ ಬ್ಯಾಕ್ ಪ್ಯಾಕ್ ಅಂತ ಇರುತ್ತೆ. ಅದನ್ನು ಅವರು ಕನೆಕ್ಟ್ ಮಾಡಿಕೊಂಡು ಕ್ಯಾಮ್ರಾದಲ್ಲಿ ಏನೇ ಶೂಟ್ ಮಾಡಿದ್ರು ಕೂಡ ಈ ಸ್ಕ್ರೀನ್ಗಳಲ್ಲಿ ಕಾಣಿಸುತ್ತೆ. ಇಲ್ಲಿಂದ ಇವ್ರು ಏನು ಮಾಡ್ತಾರೆ, ಯಾವುದನ್ನು ತೋರಿಸ್ಬೇಕು ಅನ್ನೋದನ್ನು PCR ರೂಮಿಗೆ ಕಳಿಸಿದ್ರೆ ಅಲ್ಲಿ ಬುಲೆಟಿನ್ ಪ್ರೊಡ್ಯೂಸರ್ ಯಾವ ನ್ಯೂಸ್ ಬರ್ತಾ ಇರುತ್ತೆ ಅದರ ರಿಲೇಟೆಡ್ ಆಗಿ ಲೈವ್ ನ್ಯೂಸ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಆನ್ ಏರ್ ಮಾಡ್ತಾರೆ. ಇಂಟರ್ವ್ಯೂಸ್ ಎಲ್ಲ ನಾವು ಮಾಡ್ಕೊಂಡ್ಬಂದಿರ್ತೀವಿ ಹೊರಗಡೆಯಿಂದ ಔಟ್ಡೋರು ಎಲ್ಲ ಇವರೇ ಎಡಿಟ್ ಮಾಡ್ತಾರೆ. ಇವಾಗ ನಮ್ಮದು ಸಂಜೆ ಒಂದು 6:30ಗೆ ಬಾಕ್ಸ್ ಆಫೀಸ್ ಅಂದರೆ ಸಿನಿಮಾ ಅದು ನೋಡಿರ್ತೀರ ನೀವು, ಅರ್ಧ ಅವರ್ ಸಿಗ್ಮೆಂಟ್ ಹೋಗುತ್ತೆ, ಎಲ್ಲ ಇವರೇ ಎಡಿಟ್ ಮಾಡ್ತಾರೆ. ನೋಡಿ ಇದೆಲ್ಲ ಎಡಿಟರ್ಸ್ ರೂಮ್ಸ್. ಇದ್ರ ಒಳಗಡೆ ಎಡಿಟರ್ಸ್ ಇರ್ತಾರೆ, ಕಾಣಿಸ್ತಾ ಇಲ್ಲ, ಇವರೆಲ್ಲ ಎಡಿಟರ್ಸ್. PCR ಎಲ್ಲಿದೆ ಸರ್ ಇಲ್ಲಿ? ಪವಿತ್ರಗೌಡ ಅವ್ರದ್ದು ದಿನ ದರ್ಶನ ಫಾಲೋಕಲ್ಲೇ ಇತ್ತು. ಇವತ್ತು ಅವರು ಪ್ರೊಡ್ಯೂಸರ್ಗೆ ಮಂಜು ನೋಡಿ ಇದು ಇಲ್ಲಿನ ಲೇಟೆಸ್ಟ್ ಗ್ರೀನ್ ಸ್ಟುಡಿಯೋ. ಫುಲ್ಲು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಕೂಡ ಲೇಟೆಸ್ಟು. ಈ ಕ್ಯಾಮ್ರಾವನ್ನು ನೀವು ಈಸಿಯಾಗಿ ಹೇಳಬೇಕು ಅಂದರೆ ಬಿಗ್ ಬಾಸಲ್ಲಿ ನೋಡಿರ್ತೀರ, ಆ ಕ್ಯಾಮ್ರಾಗಳೇ ಇದು, ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಟೋಟಲ್ ಇಲ್ಲಿ 2 ಸ್ಟುಡಿಯೋ ಇದೆ, ಇದು 2ನೇ ಸ್ಟುಡಿಯೋ. ಇನ್ನೊಂದು ಸ್ಟುಡಿಯೋದಲ್ಲಿ ಆಲ್ರೆಡಿ ಬುಲೆಟಿನ್ ಹೋಗ್ತಾ ಇದೆ. ನೋಡಿ ಇದು ಟೆಲಿಪ್ರಾಂಪ್ಟ್ರು, ಇಲ್ಲಿ ನೋಡಿಕೊಂಡೆ ಅವರು ಏನು ಹೇಳಂಗಿದ್ರು ಹೇಳೋದು. ಕೀರ್ತಿ ಪಾಟೀಲ್ ಡಿಜಿಟಲ್ಗೆ ಲೈಕ್ ಶಾರ್ಟ್ಸ್ ಅಂತ ಹೋಗುತ್ತಲ್ಲ 30 ಸೆಕೆಂಡು, ಅದನ್ನು ಮಾತ್ರ ಮಾಡ್ತೀವಿ. ಫಿಲ್ಮ್ ರಿಪೋರ್ಟ್. ನೋಡಿ ಇದು ಇನ್ನೊಂದು ಗ್ರೀನ್ ಸ್ಟುಡಿಯೋ. ಇದರಲ್ಲಿ ಆಲ್ರೆಡಿ ಆ್ಯಂಕರ್ ಕೂತ್ಕೊಂಡು ಲೈವ್ ನ್ಯೂಸ್ ಕೊಡ್ತಾ ಇದ್ದಾರೆ. ಅಂದರೆ ಬುಲೆಟಿನ್ ನ್ಯೂಸ್ 3 ಗಂಟೆಗೆ ಹೋಗಬೇಕಾಗಿರೋದು ಈಗ ನಡೀತಾ ಇದೆ. ಸೊ ಹಾಗಾಗಿ ನಾವು ಇದರೊಳಗಡೆ ಹೋಗಿ ನೋಡೋದಕ್ಕಾಗೋದಿಲ್ಲ. ಸೊ ಆ್ಯಂಕರ್ ಏನೆಲ್ಲ ನ್ಯೂಸ್ ಓದ್ತಾ ಇದ್ದಾರೆ, ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು PCR ರೂಮಿಂದ ನೋಡ್ಬೋದು. PCR ರೂಮ್ ಅಂದರೆ ಪ್ರೋಗ್ರಾಮ್ ಕಂಟ್ರೋಲಿಂಗ್ ರೂಮ್ ಅಂತ ಹೇಳ್ತೀವಿ, ಅಥವಾ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಅಂತಲೂ ಹೇಳ್ಬೋದು. ಸೊ ಇಲ್ಲಿಂದ ಲೈವ್ ನ್ಯೂಸ್ ಅವ್ರು ಏನೇನು ಕೊಡ್ತಾ ಇರ್ತಾರೆ ಅದೆಲ್ಲವೂ ಕೂಡ ಇಲ್ಲೇ ಡಿಸೈಡ್ ಆಗೋದು. ಇದನ್ನು ನಾವು ಚಾನಲ್ನ ಹಾರ್ಟ್ ಅಂತ ಹೇಳ್ಬೋದು. ಇನ್ನು ರಕ್ಷಣೆ ಮಾಡಿದ ಓರ್ವ ಕಾರ್ಮಿಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕಾರ್ಮಿಕನ ರಕ್ಷಣೆಯ ಬಳಿಕ ಸ್ಥಳೀಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ಇದು ಒಂದು ಕಡೆ, ಮತ್ತೊಂದು ಕಡೆ ಓರ್ವ ಕಾರ್ಮಿಕರ ಇನ್ನೊಬ್ಬ ಏನು ಸಿಲುಕಿಕೊಂಡಿದ್ದಾನಲ್ಲ ಆತನ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕಳೆದ 2 ಗಂಟೆಗಳಿಂದಲೂ ಕೂಡ ರೆಸ್ಕ್ಯೂ ಆಪರೇಷನ್ಸ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ. ಆದಿತ್ಯ, ಡೀಟೇಲ್ಸ್ ಕೊಡ್ತಾ ಇದ್ರಿ ಆಗಲೇ. ನೋಡಿ ಇದು ಕಂಪ್ಲೀಟ್ಲಿ ಟೀಮ್ ವರ್ಕು. ಯಾಕಂತಂದರೆ ಆ್ಯಂಕರು ಕಾನ್ಫಿಡೆಂಟಾಗಿ ಟೆಲಿಪ್ರಾಂಪ್ಟರ್ ನೋಡಿ ಮಾತಾಡಬೇಕಾಗತ್ತೆ. ಯಾವ ನ್ಯೂಸ್ ಆದಮೇಲೆ ಯಾವ ನ್ಯೂಸ್ ಆದಮೇಲೆ ಯಾರು ಮಾತಾಡ್ತಾರೆ, ಫೋನೋ ಕಾಲ್ ಇದೆಯಾ ಅಥವಾ ಓನ್ಲಿ ಗ್ರಾಫಿಕ್ಸ್ನಲ್ಲಿ ನಡೆಯುತ್ತಾ ಅಂತ. ಇದನ್ನು ಕಂಪ್ಲೀಟಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಪ್ರೋಗ್ರಾಮ್ನ ನಡೆಸ್ಕೊಡೋದು ಬುಲೆಟಿನ್ ಪ್ರೊಡ್ಯೂಸರು. ಅವರು ತೆರೆ ಹಿಂದೆ ಕೂತ್ಕೊಂಡು ಎಲ್ಲದನ್ನು ಕ್ಯೂ ಕೊಡ್ತಾ ಇರ್ತಾರೆ. ನೋಡಿ ಆ್ಯಂಕರು ಈ ಥರ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅವ್ರ ಕಿವಿಲಿ ಒಂದು ಏರ್ಫೋನ್ ಇರುತ್ತೆ, ಅದರ ಥ್ರೂ ಬುಲೆಟಿನ್ ಪ್ರೊಡ್ಯೂಸರ್ಗೆ ಮತ್ತು ಆ್ಯಂಕರ್ಗೆ ಕಮ್ಯುನಿಕೇಷನ್ ನಡೆಯುತ್ತೆ. ಇವರು ಇಲ್ಲಿಂದನೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ. ನೋಡಿ ಈಗ ಅವರು ತೋರಿಸ್ತಾ ಇದ್ದಾರಲ್ಲ ಈ ಸ್ಕ್ರೀನಲ್ಲಿ, ನೋಡಿ ಈ ಕಡೆ ಇರೋದು ಟೆಲಿಪ್ರಾಂಪ್ಟರ್ನಲ್ಲಿ ಏನೇನು ಓಡ್ತಾ ಇದೆ ಅಂತ ಅವರು ನೋಡಿ ತೋರಿಸ್ತಾ ಇದ್ದಾರೆ. ಅದನ್ನು ನೋಡಿಕೊಂಡೇ ಆ್ಯಂಕರ್ ಮಾತಾಡೋದು. ನೋಡಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ತೆಪ್ಪೆಗಳ ದುರಂತ ಅಂತ ಎಲ್ಲ ಇದೆ. ಸೊ ಹೀಗಾಗಿ ಈ ಕಡೆಯಿಂದ ಇವರು ಗ್ರಾಫಿಕ್ಸ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಲೊಕೇಶನ್ಸ್ ಇದ್ದರೆ ಆ ಲೊಕೇಶನ್ಸ್ನ ಡೀಟೇಲ್ಸು ಮತ್ತೊಂದು ಎಲ್ಲವನ್ನು ಕೂಡ ಅವರು ಅಲ್ಲಿ ಗ್ರಾಫಿಕ್ಸ್ ಮುಖಾಂತರ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನೀವು ನೋಡ್ಬೋದು ಲೈವ್ ಕೂಡ ಇವರು ಹತ್ರನೂ ಲೈವ್ ಇದೆ. ಸಪೋಸ್ ಯಾವುದಾದ್ರೂ ಲೈವ್ ಇದ್ದರೆ ಅದನ್ನು ತಗೋತಾರೆ, ಇಲ್ಲಾಂದರೆ ಲೈವ್ ನ್ಯೂಸ್ನಲ್ಲಿ ಫುಟೇಜಸ್ಗಳನ್ನ ಹಾಕಿ ಫ್ಲೋ ಮಾಡ್ತಾ ಇರ್ತಾರೆ. ಆ ಕಡೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ನಿಮಗೆ ಲೈವಲ್ಲಿ ಏನೇನು ಬರ್ತಾ ಇದೆ ಅಂತ. ಹುಡುಕಾಡ್ತಾ ಇದ್ದಾರೆ. ವಿಷನ್ಸ್ ಹಳೆ ಇದೆ, ಏನ್ ಅಪ್ಡೇಟ್ ಇಲ್ಲ. ಅಲ್ಲಿ ಮಳೆ ಬರ್ತಾ ಇದೆ ಅಲ್ಲ, ಸೊ ಅಪ್ಡೇಟ್ ಏನಿಲ್ಲ. ಹಳೆದನ್ನೇ ನಾವು ರಿಪೀಟ್ ಆಗ್ತಾ ಇರ್ತೀವಿ. TV9 ಅಲ್ಲಿ ಲೈವ್ ಹೋಗ್ತಾ ಇದೆ, ರಿಪೋರ್ಟರ್ ಹತ್ರ ಕ್ಯಾಮ್ರಾ ಇದೆ, ಸೊ ಒಂದು ಲೈವ್ ವಿಷನ್ ಕೊಡ್ತಾ ಇದ್ದಾರೆ. ಸೊ ನಮ್ದು ಲೈವ್ ವಿಷನ್ ಇಲ್ಲ, ಫೋನ್ ನಂತರದಲ್ಲೇ ಮಳೆ ಸಿಕ್ಕಾಪಟ್ಟೆ ಜೋರಾಗಿ, ಬಟ್ ಅವನಲ್ಲಿ ಇರ್ತಾನೆ, ಏನದು ನೋಡಿ ಅದೇ ಜಾಗ, ಅವನು ಇರ್ತಾನೆ, ಅದೇ ಜಾಗದಲ್ಲೇ ಹುಡುಕಾಡ್ತಾ ಇದ್ದಾರೆ. ಲೈವ್ ಚಾನ್ಸಸ್ ಇದ್ರೆ ಒಂದ್ಸತಿ ಝೂಮ್ ಲೈವ್
ಅದನ್ನ SDRF ಸಿಬ್ಬಂದಿ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಓಕೆ ಬೈಟ್ ಹೋಲ್ಡ್ ಬಿಆರ್ ಟಾಪ್ ಅಪ್ಡೇಟ್ ಬೆಳಗ್ಗೆಯಿಂದ ಅಪ್ಡೇಟ್ ಆಗ್ತಾ ಇದೆ ಅವರೆಲ್ಲ ಇದಾಗಿದ್ದು. ಸೊ ಇದು ರಿಲೇಟೆಡ್ ಈಗ ಅಪ್ಡೇಟ್ ಏನಂದ್ರೆ ಬೈಟ್ ಒಂದೇ ಅಪ್ಡೇಟ್ ಆ ಫ್ಯಾಮಿಲಿ ಯಾರು ಹತ್ತಿ ಬಾದ್ರಿ ನಾನು ಪುಟ್ಟ್ಯಾಗ ಹೆಜ್ಜೆ ಇಟ್ಟಿನ್ರಿ ಬ್ರೇಕ್ ನೆಕ್ಸ್ಟ್ ಇಳಿ ಅಂತಂದ್ರು ನಾ ಇಳಿದ ಕೇಸ್ ಅದೇನು ಇವನ್ ಸೇವ್ ಐತ್ರಿ ಬ್ರೇಕ್ ಹೋಗಿದ್ರು ನಾವು ಫೇಡ್ ಸ್ಪೀಡ್ ಟೆಗ್ಯಾಮ್ ಕಿಪ್ ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಟೆಗ್ಯಾಮ್ ಸ್ಯಾಪ್ ಹೇಳಿ. ನೀವು ಆಂಕರ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ತೀರಾ ಮೇಡಮ್? ಅವ್ರು ರಿಪ್ಲೈ ಕೊಡಲ್ವಲ್ಲ ಅದಕ್ಕೆ? ಇಲ್ಲ ಆಂಕರ್ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಏನಂದ್ರೆ ಅವ್ರು ರಿಪ್ಲೈ ಕೊಟ್ರೆ ಮಾತಾಡಕ್ಕಾಗಲ್ಲ. ಎನಿ ಟೈಮ್ ಅವ್ರ ಆಡಿಯೋ ಆನ್ ಏರ್ ಅಲ್ಲಿ ಇರುತ್ತೆ. ಸೊ ಇಟ್ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ನ್ಯೂಸ್ ಅಲ್ಲಿ ಏನಾದ್ರು ಮಿಸ್ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಅಂಡರ್ಸ್ಟುಡ್. ಅವ್ರು ಏನಾದ್ರು ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಲೈಕ್ ನಾನೇನು ಕೇಳಬೇಕು ಅಂತ ಆ ಟೈಮಲ್ಲಿ ನಾವು ಆಡಿಯೋ ಕಟ್ ಮಾಡಿಸಿ ತಗೊಳ್ತೀವಿ. ಎನಿ ಟೈಮ್ ಆಡಿಯೋ ಆನ್ ಏರ್ ಆಂಕರ್ದು ಇದ್ದೇ ಇರುತ್ತೆ, ಅದು ಫಿಕ್ಸ್. ಅದು ಯಾರ್ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಮೇಡಮ್ ನೀವು ಇಲ್ಲಿ? ಆಂಕರ್ MCR ಬ್ರೇಕ್ ಕೊಡ್ಬೇಕಾಗಿರುತ್ತೆ ನಾವು. ಬ್ರೇಕ್ ಪ್ಲಸ್ BP ಬುಲೆಟಿನ್ ಪ್ರೊಡ್ಯೂಸರ್ ಅವ್ರು ನಮಗೆ ಇನ್ಫಾರ್ಮ್ ಮಾಡೋದು. ಮತ್ತೆ ಇಂಜೆಸ್ಟ್ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿರ್ತಾರೆ ನಮಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆ ಬಾಲಕಿಯ ಮೇಲೆ ಸೊ ಕಂಪ್ಲೀಟ್ ಹಾಫ್ ಆನ್ ಅವರ್ ನ್ಯೂಸ್ನ ನಾವು PCR ರೂಮಿಂದನೇ ಎಲ್ಲ ನೋಡ್ತಾ ಇದ್ವಿ, ಹೇಗೆಲ್ಲ ಕಮ್ಯುನಿಕೇಟ್ ಆಗುತ್ತೆ ಅಂತ. ಸೊ ಈಗ ನೀವು ನೋಡ್ತಿದ್ದೀರಲ್ವಾ, ಇದು ಮೊದಲನೇ ಸ್ಟುಡಿಯೋ. ಇಲ್ಲಿಂದನೇ ಆ್ಯಂಕರ್ ಈಗ ಪ್ರೆಸೆಂಟ್ ನ್ಯೂಸ್ನ ಕೊಡ್ತಾ ಇದ್ದಿದ್ದು. ಈಗ ಕಂಪ್ಲೀಟ್ ಹಾಫ್ ಆನ್ ಅವರ್ ನ್ಯೂಸ್ ಮುಗಿದಿದೆ. ಸೊ ಇದು ಹೊಸ ಸ್ಟುಡಿಯೋ ನೋಡಿ, ಕ್ಯಾಮ್ರಾ ಮುಂದ್ಗಡೆ ನೋಡಿ, ರೆಡ್ ಸೀಟ್ ಮುಂದ್ಗಡೆ ಈಗ ನಾವು ನೋಡ್ತಾ ಇದ್ದಿದ್ದ ನ್ಯೂಸ್ ನಡೀತಾ ಇದ್ದಿದ್ದು. ಆ್ಯಂಕರ್ ಇಲ್ಲಿಂದನೇ ಓದ್ತಾ ಇದ್ರು ನೋಡಿ. ಇದು ಟೆಲಿಪ್ರಾಂಪ್ಟರ್ ಮತ್ತು ಅವ್ರ ಮುಂದೆ ಲ್ಯಾಪ್ಟಾಪ್ ಇದೆ. ಎಲ್ಲ ಬುಲೆಟಿನ್ನ ಕೂಡ ಅವರು ಈ ಕ್ಯಾಮ್ರಾದಿಂದ ನೋಡಿಕೊಂಡು ಈ ಟೆಲಿಪ್ರಾಂಪ್ಟರ್ನಲ್ಲಿ ಅದು ಸ್ಕ್ರಾಲ್ ಆಗ್ತಿತ್ತು, ಅದನ್ನು ಅವರು ಓದ್ತಾ ಇದ್ರು. ಇದಾದಮೇಲೆ ಈಗ ಈ ನ್ಯೂಸ್ ಆದಮೇಲೆ ಈಗ ನಿಮಗೆ ಕೆಳಗಡೆ ಕಮರ್ಷಿಯಲ್ ಬರ್ತಾ ಇದೆ. ಹಾಗೆಯೇ ಅಲ್ಲಿ ಏನೆಲ್ಲ ಬರ್ತಾಯಿತ್ತು ಅಂತಲೂ ಕೂಡ ನೋಡ್ಬೋದು. ಇದು ನೋಡಿ ಬಿಗ್ ಸ್ಕ್ರೀನು. ಯಾವುದಾದ್ರೂ ನ್ಯೂಸನ್ನು ನಿಂತ್ಕೊಂಡು ಮಾಡಬೇಕು ಅಂದರೆ ಯಾವುದಾದ್ರೂ ಎಕ್ಸ್ಪ್ಲನೇಷನ್ ಇರ್ಬೋದು ಅಥವಾ ಯಾವುದಾದ್ರೂ ಫುಟೇಜಸ್ನ ಮುಂದೆ ಇಟ್ಕೊಂಡು ಕೂಡ ಇಲ್ಲಿ ಅವರು ವರ್ಕ್ ಮಾಡ್ತಾರೆ ನೋಡಿ. ಇಲ್ಲೂ ಕೂಡ ಅದೇ ಇದನ್ನು ನೋಡ್ತೀರಾ ನೋಡಿ. ನಾವೀಗ ಲೈವ್ ನೋಡಿದ್ವಲ್ಲ, ಆ್ಯಂಕರು ಈ ಚೇರಲ್ಲಿ ಕೂತಿದ್ರು, ಇದು ಅವ್ರ ಮುಂದೆ ಲ್ಯಾಪ್ಟಾಪ್ ಇತ್ತು, ಹಿಂದ್ಗಡೆ ಗ್ರೀನು ರಿಮೂವ್ ಆಗ್ತಾಯಿತ್ತು, ನೀವು ನೋಡಿರ್ಬೋದು. ಅದರಲ್ಲಿ ಏನೇನಿತ್ತಲ್ಲ ಅದೆಲ್ಲ ಈ ಟೆಲಿಪ್ರಾಂಪ್ಟ್ರಲ್ಲಿ ಬರ್ತಾಯಿತ್ತು. ಅದನ್ನು ಕ್ಯೂ ಕೊಟ್ಕೊಂಡು ಅವ್ರು ಓದ್ತಾಯಿದ್ರು. ಆ ನ್ಯೂಸು ನಾವು ನೋಡಿದ್ದು ನೋಡಿ. ಇದೆಲ್ಲ ಫುಲ್ ಎಡಿಟಿಂಗ್ ರೂಮ್ಸು, ಫುಲ್ ಡಾರ್ಕ್ ರೂಮ್ಸು. ಒಳಗಡೆ ಎಡಿಟರ್ಸ್ ಕೂತಿರ್ತಾರೆ. ಪ್ರೋಗ್ರಾಮ್ ಎಡಿಟಿಂಗ್ ಎಲ್ಲ ಇಲ್ಲಿ ನಡೀತಾ ಇರುತ್ತೆ ನೋಡಿ. ಯಾವಾಗ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಇಲ್ಲಿ ಕೆಲಸ ಮಾಡೋರಿಗೆ ಅಂತ ಎಲ್ಲ ಲಿಸ್ಟ್ ಇರುತ್ತೆ. ನೋಡಿ, ವಿಧಾನಸೌಧದಲ್ಲಿ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ ನಾನು. ಅದೇನು ಅಂತಂದರೆ, ನಿಮಗೆ ಇಲ್ಲೊಂದು ಬಾವುಟ ಕಾಣಿಸ್ತಾ ಇದೆಯಲ್ಲ, ಈ ಬಾವುಟ ಹಾಕೋದಕ್ಕೆ ಮತ್ತು ತೆಗಿಯೋದಕ್ಕೆ ಒಬ್ಬ ಕೆಲಸದವನು ಇರ್ತಾನಂತೆ ಇದರಲ್ಲಿ. ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳೋದು ಮರ್ತ್ಬಿಟ್ಟೆ. ಒಂದು ಸಂಬಳ ಎಷ್ಟು ಹೇಳಿ? 30,000 ರೂಪಾಯಿ. ಅವನದೇನು ಕೆಲಸ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆ ನಿಮಗೆ. ಆ ಮೆಟ್ಲ ಮೇಲೆ ಹತ್ತೋದು, ಬಾವುಟನ ಚೇಂಜ್ ಮಾಡೋದು, ಅಷ್ಟೇ. ಹತ್ತೋದು, ಚೇಂಜ್ ಮಾಡೋದು, ಇಷ್ಟೇ ಕೆಲಸ ಅವನಿಗೆ ಸಿಗುವಂಥ ಸಂಬಳ 30,000 ರೂಪಾಯಿಗಳು. ನಿಮ್ಗೆ ಯಾರಿಗಾದ್ರೂ ನೋಡಿ ಈ ಥರ ಕೆಲಸ ಬೇಕು ಅಂದರೆ ಅಪ್ಲೈ ಮಾಡಿ. ಸೊ ನೋಡಿದ್ರಲ್ಲ, 1 ಡೇನಲ್ಲಿ ಒಬ್ಬ ಜರ್ನಲಿಸಮ್ ಸ್ಟೂಡೆಂಟ್ ಆದವನು ಏನೆಲ್ಲ ಮಾಡ್ತಾನೆ ಅಂತ. ಸೊ ಇಷ್ಟೇ ಕಂಡ್ರೆ ಇವತ್ತಿನ ವಿಡಿಯೋ. ಸೊ ಇದೆಲ್ಲ ನಮಗೊಂಥರ ಮೆಮೊರೀಸು. ನೀವು ನೋಡಿದರೆ, ಈ ವಿಡಿಯೋ ಫುಲ್ ನೋಡಿದರೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.